ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಸೇರಿ ರಾಜ್ಯಾತಿಥ್ಯ ಪಡೆದು ಇದೀಗ ಬಿಲ ಅಂತ ಒದ್ದಾಡ್ತಾ ಇದ್ದಾರೆ. ಇತ್ತ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡುವಂತಹ ಜೈಲಾಧಿಕಾರಿಗಳು ಮಾತ್ರ ಸುಪ್ರೀಂ ಕೋರ್ಟ್ ಉಗಿದ್ರೂ ಕೂಡ ಬುದ್ಧಿ ಕಲಿತಿಲ್ಲ. ಖತರ್ನಾಕ್ ಖೈದಿಗಳು ಜೈಲಲ್ಲಿ ರಾಜರಂತೆ ಜೀವನ ನಡೆಸುತ್ತಿದ್ದಾರೆ. ಮತ್ತೆ ಬಯಲಾಯಿತು ಪರಪ್ಪನ ಪರಪಂಚ. ಜೈಲಿನಲ್ಲಿ ಉಗ್ರರಿಗೆ ವಿವಿಐಪಿ ಟ್ರೀಟ್ಮೆಂಟ್. ಕೈಯಲ್ಲಿ ಸ್ಮಾರ್ಟ್ ಫೋನ್, ಮತ್ತೊಂದು ಕಡೆ ಎಲ್ಇಡಿ ಟಿವಿ, ಐಟಂ ಸಾಂಗ್, ಬೊಂಬಾಟ್ ಭೋಜನ. ಇದ್ಯಾವುದೋ 5 ಸ್ಟಾರ್ ಹೋಟೆಲ್ ಅಲ್ಲ, ಯಾವುದೋ ರೆಸಾರ್ಟ್ ಕೂಡ ಅಲ್ಲ. ಇದು ಪರಪ್ಪನ ಅಗ್ರಹಾರ ಜೈಲು. ಈ ಜೈಲಿನಲ್ಲಿರೋದು ಅಂತಿಂತ ಖತರ್ನಾಕ್ಗಳಲ್ಲ, ಮೋಸ್ಟ್ ವಾಂಟೆಡ್ ಉಗ್ರರು, ವಿಕೃತಕಾಮಿ, ಗೋಲ್ಡ್ ಸ್ಮಗ್ಲರ್, ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸುತ್ತಿರೋ ಕೈದಿಗಳು. ಕೈದಿಗಳು ಕೊಡೋ ಎಂಜಲು ಕಾಸಿಗೆ ಜೈಲಧಿಕಾರಿಗಳು ರಾಜಾತಿಥ್ಯ ನೀಡುತ್ತಿದ್ದಾರೆ. ಸ್ಮಾರ್ಟ್ ಫೋನ್, ಎಲ್ಇಡಿ ಟಿವಿ, ದುಡ್ಡು ಕೊಟ್ರೆ ಬೇಕಾದ್ದನ್ನ ತಂದು ಕೊಡೋ ಆರೋಪ ಕೇಳಿ ಬಂದಿದೆ. ಹಾಗಾದ್ರೆ ಜೈಲಿನಲ್ಲಿ ವಿವಿಐಪಿ ಟ್ರೀಟ್ಮೆಂಟ್ ಪಡೀತಿರೋ ನಟೋರಿಯಸ್ಗಳು ಯಾರು ಅಂತ ನೋಡೋದಾದ್ರೆ, ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಎಡಿಜಿಪಿ ಅಲರ್ಟ್. ವರದಿ ನೀಡುವಂತೆ ದಯಾನಂದ್ ಸೂಚನೆ. ಪರಪ್ಪನ ಅಗ್ರಹಾರ ಜೈಲಿನ ರಾಜಾತಿಥ್ಯದ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡುತ್ತಿದ್ದಂತೆ ಬಂಧಿಖಾನೆ ಎಡಿಜಿಪಿ ಅಲರ್ಟ್ ಆಗಿದ್ದಾರೆ. ಕೂಡಲೇ ಪರಿಶೀಲಿಸಿ ವರದಿ ನೀಡುವಂತೆ ಜೈಲಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಿಎಂಗೆ ಗೊತ್ತಿಲ್ಲ, ಗೃಹ ಸಚಿವ ನೋ ರಿಯಾಕ್ಷನ್. ಸರ್, ಜೈಲಿನಲ್ಲಿ ಹಿಂಗೆಲ್ಲ ಆಗ್ತಿದೆ ಅಂತ ಕೇಳಿದ್ರೆ ಸಿಎಂ ಸಿದ್ದರಾಮಯ್ಯ ನನಗೆ ಗೊತ್ತಿಲ್ಲ, ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮಾತನಾಡುತ್ತೇನೆ ಅಂತ ಹೇಳಿದ್ದಾರೆ. ಇತ್ತ ಗೊತ್ತಿಲ್ಲ ಅಂತಲೇ ಖ್ಯಾತಿ ಪಡೆದಿರೋ ಗೃಹ ಸಚಿವ ಪರಮೇಶ್ವರ್ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸದೆ ತೆರಳಿದ್ದಾರೆ. ಸರ್, ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯ ಸಿಗ್ತದೆ ಸರ್. ಉಮೇಶ್ ರೆಡ್ಡಿ ಇರಬಹುದು, ವೈರಲ್ ಆಗಿದೆ ಸರ್. ದೇಶದ್ರೋಹ ಕೇಸ್ನಲ್ಲಿ ಜೈಲಿನಲ್ಲಿರೋ ಉಗ್ರರು ಫೋನ್ ಬಳಸುತ್ತಿರೋದು ಆತಂಕ ಸೃಷ್ಟಿಸಿದೆ. ಜೈಲಿನಿಂದಲೇ ಉಗ್ರ ಚಟುವಟಿಕೆ ಮಾಡುತ್ತಿರೋ ಅನುಮಾನ ಕೂಡ ಶುರುವಾಗಿದೆ. ಇಂಥ ಗಂಭೀರ ವಿಷಯ ಇದ್ರೂ ಗೃಹ ಸಚಿವರೇ ಉತ್ತರಿಸದೇ ಇರೋದು ವಿಪರ್ಯಾಸವೇ ಸರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಸೇರಿ ರಾಜ್ಯಾತಿಥ್ಯ ಪಡೆದು ಇದೀಗ ಬಿಲ ಅಂತ ಒದ್ದಾಡ್ತಾ ಇದ್ದಾರೆ. ಇತ್ತ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡುವಂತಹ ಜೈಲಾಧಿಕಾರಿಗಳು ಮಾತ್ರ ಸುಪ್ರೀಂ ಕೋರ್ಟ್ ಉಗಿದ್ರೂ ಕೂಡ ಬುದ್ಧಿ ಕಲಿತಿಲ್ಲ. ಖತರ್ನಾಕ್ ಖೈದಿಗಳು ಜೈಲಲ್ಲಿ ರಾಜರಂತೆ ಜೀವನ ನಡೆಸುತ್ತಿದ್ದಾರೆ. ಮತ್ತೆ ಬಯಲಾಯಿತು ಪರಪ್ಪನ ಪರಪಂಚ. ಜೈಲಿನಲ್ಲಿ ಉಗ್ರರಿಗೆ ವಿವಿಐಪಿ ಟ್ರೀಟ್ಮೆಂಟ್. ಕೈಯಲ್ಲಿ ಸ್ಮಾರ್ಟ್ ಫೋನ್, ಮತ್ತೊಂದು ಕಡೆ ಎಲ್ಇಡಿ ಟಿವಿ, ಐಟಂ ಸಾಂಗ್, ಬೊಂಬಾಟ್ ಭೋಜನ. ಇದ್ಯಾವುದೋ 5 ಸ್ಟಾರ್ ಹೋಟೆಲ್ ಅಲ್ಲ, ಯಾವುದೋ ರೆಸಾರ್ಟ್ ಕೂಡ ಅಲ್ಲ. ಇದು ಪರಪ್ಪನ ಅಗ್ರಹಾರ ಜೈಲು. ಈ ಜೈಲಿನಲ್ಲಿರೋದು ಅಂತಿಂತ ಖತರ್ನಾಕ್ಗಳಲ್ಲ, ಮೋಸ್ಟ್ ವಾಂಟೆಡ್ ಉಗ್ರರು, ವಿಕೃತಕಾಮಿ, ಗೋಲ್ಡ್ ಸ್ಮಗ್ಲರ್, ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸುತ್ತಿರೋ ಕೈದಿಗಳು. ಕೈದಿಗಳು ಕೊಡೋ ಎಂಜಲು ಕಾಸಿಗೆ ಜೈಲಧಿಕಾರಿಗಳು ರಾಜಾತಿಥ್ಯ ನೀಡುತ್ತಿದ್ದಾರೆ. ಸ್ಮಾರ್ಟ್ ಫೋನ್, ಎಲ್ಇಡಿ ಟಿವಿ, ದುಡ್ಡು ಕೊಟ್ರೆ ಬೇಕಾದ್ದನ್ನ ತಂದು ಕೊಡೋ ಆರೋಪ ಕೇಳಿ ಬಂದಿದೆ. ಹಾಗಾದ್ರೆ ಜೈಲಿನಲ್ಲಿ ವಿವಿಐಪಿ ಟ್ರೀಟ್ಮೆಂಟ್ ಪಡೀತಿರೋ ನಟೋರಿಯಸ್ಗಳು ಯಾರು ಅಂತ ನೋಡೋದಾದ್ರೆ, ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಎಡಿಜಿಪಿ ಅಲರ್ಟ್. ವರದಿ ನೀಡುವಂತೆ ದಯಾನಂದ್ ಸೂಚನೆ. ಪರಪ್ಪನ ಅಗ್ರಹಾರ ಜೈಲಿನ ರಾಜಾತಿಥ್ಯದ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡುತ್ತಿದ್ದಂತೆ ಬಂಧಿಖಾನೆ ಎಡಿಜಿಪಿ ಅಲರ್ಟ್ ಆಗಿದ್ದಾರೆ. ಕೂಡಲೇ ಪರಿಶೀಲಿಸಿ ವರದಿ ನೀಡುವಂತೆ ಜೈಲಧಿಕಾರಿಗಳಿಗೆ ಸೂಚಿಸಿದ್ದಾರೆ.
ಸಿಎಂಗೆ ಗೊತ್ತಿಲ್ಲ, ಗೃಹ ಸಚಿವ ನೋ ರಿಯಾಕ್ಷನ್. ಸರ್, ಜೈಲಿನಲ್ಲಿ ಹಿಂಗೆಲ್ಲ ಆಗ್ತಿದೆ ಅಂತ ಕೇಳಿದ್ರೆ ಸಿಎಂ ಸಿದ್ದರಾಮಯ್ಯ ನನಗೆ ಗೊತ್ತಿಲ್ಲ, ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ಇತ್ತ ಗೊತ್ತಿಲ್ಲ ಅಂತಲೇ ಖ್ಯಾತಿ ಪಡೆದಿರೋ ಗೃಹ ಸಚಿವ ಪರಮೇಶ್ವರ್ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸದೆ ತೆರಳಿದ್ದಾರೆ. ಸರ್, ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತೀತ ಸಿಗ್ತದೆ ಸರ್. ಉಮೇಶ್ ರೆಡ್ಡಿ ಇರಬಹುದು, ವೈರಲ್ ಆಗಿದೆ ಸರ್. ದೇಶದ್ರೋಹ ಕೇಸ್ನಲ್ಲಿ ಜೈಲಿನಲ್ಲಿರೋ ಉಗ್ರರು ಫೋನ್ ಬಳಸುತ್ತಿರೋದು ಆತಂಕ ಸೃಷ್ಟಿಸಿದೆ. ಜೈಲಿನಿಂದಲೇ ಉಗ್ರ ಚಟುವಟಿಕೆ ಮಾಡುತ್ತಿರೋ ಅನುಮಾನ ಕೂಡ ಶುರುವಾಗಿದೆ. ಇಂಥ ಗಂಭೀರ ವಿಷಯ ಇದ್ರೂ ಗೃಹ ಸಚಿವರೇ ಉತ್ತರಿಸದೇ ಇರೋದು ವಿಪರ್ಯಾಸವೇ ಸರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಸೇರಿ ರಾಜ್ಯಾತಿಥ್ಯ ಪಡೆದು ಇದೀಗ ಬಿಲ ಅಂತ ಒದ್ದಾಡ್ತಾ ಇದ್ದಾರೆ. ಇತ್ತ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡುವಂತಹ ಜೈಲಾಧಿಕಾರಿಗಳು ಮಾತ್ರ ಸುಪ್ರೀಂ ಕೋರ್ಟ್ ಉಗಿದ್ರೂ ಕೂಡ ಬುದ್ಧಿ ಕಲಿತಿಲ್ಲ. ಖತರ್ನಾಕ್ ಕೈದಿಗಳು ಜೈಲಲ್ಲಿ ರಾಜರಂತೆ ಜೀವನ ನಡೆಸುತ್ತಿದ್ದಾರೆ. ಮತ್ತೆ ಬಯಲಾಯಿತು ಪರಪ್ಪನ ಪರಪಂಚ. ಜೈಲಿನಲ್ಲಿ ಉಗ್ರರಿಗೆ ವಿವಿಐಪಿ ಟ್ರೀಟ್ಮೆಂಟ್. ಕೈಯಲ್ಲಿ ಸ್ಮಾರ್ಟ್ ಫೋನ್, ಮತ್ತೊಂದು ಕಡೆ ಎಲ್ಇಡಿ ಟಿವಿ, ಐಟಂ ಸಾಂಗ್, ಬೊಂಬಾಟ್ ಭೋಜನ. ಇದ್ಯಾವುದೋ 5 ಸ್ಟಾರ್ ಹೋಟೆಲ್ ಅಲ್ಲ, ಯಾವುದೋ ರೆಸಾರ್ಟ್ ಕೂಡ ಅಲ್ಲ. ಇದು ಪರಪ್ಪನ ಅಗ್ರಹಾರ ಜೈಲು. ಈ ಜೈಲಿನಲ್ಲಿರೋದು ಅಂತಿಂತ ಖತರ್ನಾಕ್ಗಳಲ್ಲ, ಮೋಸ್ಟ್ ವಾಂಟೆಡ್ ಉಗ್ರರು, ವಿಕೃತಕಾಮಿ, ಗೋಲ್ಡ್ ಸ್ಮಗ್ಲರ್, ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸುತ್ತಿರೋ ಕೈದಿಗಳು. ಕೈದಿಗಳು ಕೊಡೋ ಎಂಜಲು ಕಾಸಿಗೆ ಜೈಲಧಿಕಾರಿಗಳು ರಾಜಾತಿಥ್ಯ ನೀಡುತ್ತಿದ್ದಾರೆ. ಸ್ಮಾರ್ಟ್ ಫೋನ್, ಎಲ್ಇಡಿ ಟಿವಿ, ದುಡ್ಡು ಕೊಟ್ರೆ ಬೇಕಾದ್ದನ್ನ ತಂದು ಕೊಡೋ ಆರೋಪ ಕೇಳಿ ಬಂದಿದೆ. ಹಾಗಾದ್ರೆ ಜೈಲಿನಲ್ಲಿ ವಿವಿಐಪಿ ಟ್ರೀಟ್ಮೆಂಟ್ ಪಡೀತಿರೋ ನಟೋರಿಯಸ್ಗಳು ಯಾರು ಅಂತ ನೋಡೋದಾದ್ರೆ, ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಎಡಿಜಿಪಿ ಅಲರ್ಟ್. ವರದಿ ನೀಡುವಂತೆ ದಯಾನಂದ್ ಸೂಚನೆ. ಪರಪ್ಪನ ಅಗ್ರಹಾರ ಜೈಲಿನ ರಾಜಾತಿಥ್ಯದ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡುತ್ತಿದ್ದಂತೆ ಬಂದಿಖಾನೆ ಎಡಿಜಿಪಿ ಅಲರ್ಟ್ ಆಗಿದ್ದಾರೆ. ಕೂಡಲೇ ಪರಿಶೀಲಿಸಿ ವರದಿ ನೀಡುವಂತೆ ಜೈಲಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಿಎಂಗೆ ಗೊತ್ತಿಲ್ಲ, ಗೃಹ ಸಚಿವ ನೋ ರಿಯಾಕ್ಷನ್. ಸರ್, ಜೈಲಿನಲ್ಲಿ ಹಿಂಗೆಲ್ಲ ಆಗ್ತಿದೆ ಅಂತ ಕೇಳಿದ್ರೆ ಸಿಎಂ ಸಿದ್ದರಾಮಯ್ಯ ನನಗೆ ಗೊತ್ತಿಲ್ಲ, ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ಇತ್ತ ಗೊತ್ತಿಲ್ಲ ಅಂತಲೇ ಖ್ಯಾತಿ ಪಡೆದಿರೋ ಗೃಹ ಸಚಿವ ಪರಮೇಶ್ವರ್ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸದೆ ತೆರಳಿದ್ದಾರೆ. ಸರ್, ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತೀತ ಸಿಗ್ತದೆ ಸರ್. ಉಮೇಶ್ ರೆಡ್ಡಿ ಇರಬಹುದು, ವೈರಲ್ ಆಗಿದೆ ಸರ್. ದೇಶದ್ರೋಹ ಕೇಸ್ನಲ್ಲಿ ಜೈಲಿನಲ್ಲಿರೋ ಉಗ್ರರು ಫೋನ್ ಬಳಸುತ್ತಿರೋದು ಆತಂಕ ಸೃಷ್ಟಿಸಿದೆ. ಜೈಲಿನಿಂದಲೇ ಉಗ್ರ ಚಟುವಟಿಕೆ ಮಾಡುತ್ತಿರೋ ಅನುಮಾನ ಕೂಡ ಶುರುವಾಗಿದೆ. ಇಂಥ ಗಂಭೀರ ವಿಷಯ ಇದ್ರೂ ಗೃಹ ಸಚಿವರೇ ಉತ್ತರಿಸದೇ ಇರೋದು ವಿಪರ್ಯಾಸವೇ ಸರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.